ರಾಜ್ಯದ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಅಸಂಸದೀಯ ಪದಗಳನ್ನು ಬಳಸಿ ಮಾತನಾಡಿದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಖರ್ಗೆ ಅವರಿಗೆ ನಾನು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ. ನಿನ್ನೆ ದಿನ ಕರ್ನಾಟಕ ಸರ್ಕಾರ ದ್ವೇಷ ಭಾಷಣ ಕಾನೂನು ನಿಯಂತ್ರಣವನ್ನು ಎರಡೂ ಸದನಗಳಲ್ಲಿ ಮಂಡಿಸಿ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಹಾಗಾದರೆ ಆ ಕಾನೂನಿನ ಅಡಿಯಲ್ಲಿ ಮೊದಲನೇ ಅಪರಾಧಿ ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಕಾನೂನಿನ ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಎರಡನೇದಾಗಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಮತ್ತು ಹೈದರಾಬಾದಲ್ಲಿ ಒಂದು ನಾಣ್ಣುಡಿ ಅದ. ಏನು ನಾಣ್ಣುಡಿ ಅಂದರೆ ಛೋಟಿ ಮೂವ್ ಬಡಿ ಬಾತ್ ಅಂತ, ಸಣ್ಣ ಬಾಯಿಯೊಳಗೆ ದೊಡ್ಡ ಮಾತು ಅಂತ. ಅದು ಬಹುಶಃ ಖರ್ಗೆ ಅವರಂಥವ್ರ ಸಲುವಾಗಿನೇ ಆ ನಾಣ್ಣುಡಿ ಅದ ಕಾಣಿಸ್ತದೆ. ಮಾತನಾಡಬೇಕಾದ್ರೆ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರಿಯಾಂಕಾಗೆ, ನಿಮ್ಮ ತಂದೆಯವರು 50 ವರ್ಷ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಅವ್ರನ್ನ ನೋಡಿ ಕಲಿಬೇಕಾಗಿತ್ತು. ನಾನು ಈಗಾಗಲೇ ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ಅದನ್ನು ಬಿಟ್ಟು ಸಣ್ಣ ಬಾಯಿಂದ ದೊಡ್ಡ ಮಾತಾಡೋದು ಶೋಭೆ ತರುವುದಿಲ್ಲ. ಮತ್ತು ಇನ್ನೊಂದು, ಖರ್ಗೆ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅವರ ತಂದೆಯವ್ರ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಇರದೇ ಹೋಗಿದ್ರೆ ಪ್ರಿಯಾಂಕಾ ಖರ್ಗೆನ ಯಾವೂರು ದಾಸಯ್ಯತ್ ಯಾರೂ ಕೇಳ್ತಿರಲಿಲ್ಲ. ಅವ್ರ ತಂದೆಯವ್ರಿಗಾಗಿ ಅವ್ರಿಗೆ ಗೌರವ ಸಿಕ್ಕಿರ್ತಕ್ಕಂಥದ್ದನ್ನು ಅವ್ರ ತಂದೆ ಹೆಜ್ಜೆಯೊಳಗೆ ಅವ್ರ ಹೆಜ್ಜೆ ಹಾಕ್ತಕ್ಕಂಥದ್ದು ಸೂಕ್ತ. ಅದಕ್ಕಾಗಿ ಚಿಕ್ಕವರಾದರೂ ಅವರು ತಿದ್ದುಕೊಳ್ಬೇಕು. ಇಂಥ ತಪ್ಪುಗಳನ್ನ ಮಾಡಿದಾಗ, ಮಾತನಾಡಿದಾಗ ಕೂಡಲೇ ಬಾಯಿ ತಪ್ಪಿ ಮಾತಾಡಿದರೆ ಅದನ್ನು ಕ್ಷಮೆ ಯಾಚಿಸಿ ಸರಿಪಡಿಸ್ಕೊಳ್ಳುವಂಥದ್ದನ್ನು ಪ್ರವೃತ್ತಿಯನ್ನು ಕಲ್ಕೊಳ್ಬೇಕು. ಪ್ರಜಾಪ್ರಭುತ್ವದ ಸೌಂದರ್ಯ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಟೀಕೆ ಟಿಪ್ಪಣಿಗಳು ನಡಿಬೇಕು. ಟೀಕೆ ಟಿಪ್ಪಣಿಗಳು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕಾಗಿರ್ಬೇಕು, ಜನರ ಕಲ್ಯಾಣಕ್ಕಾಗಿರ್ಬೇಕು ಹೊರತು ವೈಯಕ್ತಿಕ ದ್ವೇಷದಿಂದ ಹಿರಿಯರನ್ನ ಅಪಮಾನ ಮಾಡುವಂಥ ಶಬ್ದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ, ತರವಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ಹೇಳ್ತೀನಿ, ಒತ್ತಾಯ ಮಾಡ್ತೀನಿ, ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ.